ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನವೀನ್ ಅಂತ. ತುಂಬ ದಿನದಿಂದ ನನಗೊಂದು ಆಸೆ ಇತ್ತು ಮೋಟೋ ವ್ಲಾಗಿಂಗ್ ಮಾಡಬೇಕಂತ, ಆಗಿರಲಿಲ್ಲ. ಸೊ ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಇದು ನನ್ನ ಮೊದಲನೇ ರೈಡು. ನೀವು ಆಲ್ರೆಡಿ ನೋಡಿರ್ತೀರ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಹೌದು, ನಾನು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ಅಂತಂದರೆ ತುಂಬ ದಿನಗಳಾಗಿತ್ತು ನಾನು ಅಲ್ಲಿಗೆ ಹೋಗಿ ಆ್ಯಂಡ್ ಮಾದಪ್ಪನ ಆಶೀರ್ವಾದ ತೊಗೊಂಡು ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕನ್ನೋದೊಂದು ಆಸೆ. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನಾನು ಆಲ್ರೆಡಿ ಕನಕಪುರ ರೋಡಲ್ಲಿ ಇದ್ದೀನಿ. ನೀವು ನೋಡ್ಬೋದು, ಮುಂದೆ ನಿಮಗೆ ಟೋಲ್ ಕಾಣ್ತಾ ಇದೆ. ಸೊ ಇಲ್ಲಿಂದ ಒಂದೇ ರೋಡ್ ಸೀದಾ ಮಳವಳ್ಳಿ ಕನೆಕ್ಟ್ ಆಗುತ್ತೆ, ಎಲ್ಲೂ ಟರ್ನಿಂಗ್ ಇಲ್ಲ. ಸೊ ಹೈವೇ ಅಂತೂ ಸೂಪರಾಗಿ ಮಾಡಿದ್ದಾರೆ ಇವಾಗ. ಕನಕಪುರ ರೋಡು ಮೊದಲಿನ ಥರ ಇಲ್ಲ. ಸೊ ನೋಡಿ, ನೀವು ಆಲ್ರೆಡಿ ರೈಡರ್ಸ್ಗಳೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲೇ ಆಗಿರ್ಬೋದು, ಇಲ್ಲ ಅಂತಂದರೆ ಮೈಸೂರು ರೋಡಲ್ಲೇ ಆಗಿರ್ಬೋದು. ವೀಕೆಂಡ್ ಬಂದರೆ ಸಾಕು ಗುರು, ತುಂಬ ರೈಡರ್ಸ್ಗಳು ನಿಂತಿರ್ತಾರೆ ಎಲ್ಲಾದರೂ ಒಂದು ರೈಡ್ ಹೋಗೋದಕ್ಕೆ. ಸೊ ಇದೇ ನೋಡಿ ಕನಕಪುರ ರೋಡ್ ಟೋಲು. ಒಂದು ತಿಂಗಳಿಂದ ಹೇಳ್ತಾಯಿದ್ರು ಏನೋ 2 ವೀಲರ್ಗೆ ಫಾಸ್ಟಾಗಿ ಕಡ್ಡಾಯ ಅಂತ. ಸೊ ಇಲ್ಲಿ ಯಾವುದೇ ರೀತಿ ಟೋಲ್ ಏನು ಕಲೆಕ್ಟ್ ಮಾಡ್ತಾಯಿಲ್ಲ, ಆರಾಮಾಗಿ ತಿರುಗಾಡ್ಬೋದು. ಸೊ ಕನಕಪುರದ ಹತ್ರ ಬ್ರೇಕ್ ಹಾಕಿದ್ದೆ, ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬೆಟ್ಟ ಇಲ್ಲಿಂದ 137 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಆಲ್ರೆಡಿ ಟೈಮ್ ಆಗಿದೆ, ಬೇಗನೆ ಹೋಗಬೇಕು. ಸೊ ಇಲ್ಲಿಂದ ಒಂದು 2 ಅವರ್ಸ್ ಆಗ್ಬೋದು ಅಂದ್ಕೊತೀನಿ. ಸೊ ಲೊಕೇಶನ್ ಗೊತ್ತಿರೋದ್ರಿಂದ ಮ್ಯಾಪ್ ಏನು ಹಾಕಿಲ್ಲ. ಸೊ ಕನಕಪುರ ರೋಡಲ್ಲಿ ಯಾರು ಮಳವಳ್ಳಿ ಟು ಬೆಂಗಳೂರು ಟ್ರಾವೆಲ್ ಮಾಡ್ತಿದ್ದೀರಲ್ಲ, ಸೊ ಅವರು ಆದಷ್ಟು ಔಟ್ಸ್ಕರ್ಟ್ ರೋಡ್ ಮೇಲೆ ಬರೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಕನಕಪುರ ರೋಡಲ್ಲಿ ಊರೊಳಗಡೆ ರೋಡ್ ರೆಡಿ ಮಾಡ್ತಿದ್ದಾರೆ. ಸೊ ಬಂದಷ್ಟು ಸ್ವಲ್ಪ ಜಾಮ್ ಜಾಸ್ತಿ ಆಗುತ್ತೆ, ಯಾಕಂದರೆ ಒನ್ ವೇ ಮಾಡಿಬಿಟ್ಟಿದ್ದಾರೆ. ಸೊ ಆದಷ್ಟು ಔಟ್ಸ್ಕರ್ಟ್ ರೋಡ್ ಮೇಲೆ ಬನ್ನಿ, ನಿಮಗೆ ಈಸಿ ಆಗುತ್ತೆ. ಗಾಡೀಲಿ ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಸೊ ಏರ್ ಕೂಡ ಕಡಿಮೆ ಇದೆ, ಜಾಸ್ತಿ ಎಳಿತಾ ಇಲ್ಲ ಗಾಡಿ. ಬನ್ನಿ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಜನ ಜಾಸ್ತಿ ಇರೋದಂತ ಕಾಣುತ್ತೆ. ಸೊ ಪರವಾಗಿಲ್ಲ, ಬನ್ನಿ ಹಾಕ್ಸ್ಕೊಂಡು ಹೋಗೋಣ ಪೆಟ್ರೋಲು. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದಾಯಿತು. ಸೊ ಹಾಗೆ ಏರು ಕೂಡ ಹೊಡೆಸಿದ್ದಾಯಿತು. ಸೊ ಏರ್ ಏನೋ ಗೊತ್ತಿಲ್ಲ, ಕಡಿಮೆ ಆಗಿಬಿಟ್ಟಿತ್ತು. ಸೊ ಹಾಕ್ಸಿದೆ. ಬೆಂಗಳೂರಿಂದ ಬರೋ ಟೈಮ್ಗೆ ಎಲ್ಲೂ ಪೆಟ್ರೋಲ್ ಹಾಕ್ಸಿರಲಿಲ್ಲ, ಯಾಕಂದರೆ ಆಲ್ರೆಡಿ ಒಂದು ಅರ್ಧ ಟ್ಯಾಂಕ್ ಇತ್ತು. ಸೊ ಈಗಲೇ ಏನು ಬೇಡ, ಹೋಗೋದರಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ಅಲ್ಲಿಂದ ಬಂದೆ. ಇಲ್ಲ, ಹಳೆ ಗಾಡಿ ಆದರೂ ಏನೋ ಅಂತ ಮೈಲೇಜ್ ಕೊಡುತ್ತೆ, ಗಾಡಿ ಚೆನ್ನಾಗಿದೆ. ಸೊ ಏನಂದರೆ ಬೆಳಗ್ಗೆ ಹೊತ್ತು ರೈಡ್ ಮಾಡೋದಕ್ಕೇನೋ ಒಂಥರ ಖುಷಿ ಆಗುತ್ತೆ ಅವರು, ಫ್ರೆಶ್ ಮೈಂಡ್ ಇರುತ್ತೆ. ಸೊ ಗಾಡಿ ಓಡಿಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ ಮಾನ್ಸೂನ್ ರೈಡಲ್ಲಿ. ಸೊ ಮಾರ್ನಿಂಗ್ ಹೋಗೋದು ಒಂಥರ ಖುಷಿ ಕೊಡುತ್ತೆ ಗುರು. ಸೊ ಗಾಯ್ಸ್, ನಾವು ಆಲ್ರೆಡಿ ಮಳವಳ್ಳಿ ದಾಟಿ ಇವಾಗ ಸತ್ಯಗಾಲ ಹತ್ರ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ಹೊಸ್ದಾಗಿ ಮಾಡಿರೋಂಥ ಸತ್ಯಗಾಲ ಸೇತುವೆ ಇದು. ಸೊ ಕೆಳಗಡೆ ಹರಿತಾ ಇರೋಂಥ ನೀರು ಕಾವೇರಿ ನದಿ. ಇದು ತಲಕಾಡಿಂದ ಹರಿದು ಈ ಕಡೆ ಶಿವನ ಸಮುದ್ರ ಕಡೆ ಹರ್ಕೊಂಡು ಹೋಗುತ್ತೆ. ಸೊ ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ, ಅದು ಹಳೆ ಬ್ರಿಡ್ಜ್ ಅದು. ಸೊ ಆವಾಗಿದ್ದಂಥ ಬ್ರಿಡ್ಜ್ ಅದು. ಸೊ ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಎಲ್ಲರೂ ಇಲ್ಲೇ ನಿಂತ್ಕೊಂಡು ಫೋಟೋ ತಗೋತಾ ಇದ್ದಾರೆ ಗಾಡಿ ಹಾಕ್ಬಿಟ್ಟು. ಸೊ ಆ ಕಡೆ ಹಳೆ ಬ್ರಿಡ್ಜಲ್ಲಿ ಆಗಿದ್ರೆ ಈ ಥರ ತೆಗೊಳಕ್ಕೆ ಬಿಡ್ತಾ ಇರಲಿಲ್ಲ, ಗಾಡಿ ನಿಲ್ಸೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಚಿಕ್ಕದಾಗಿತ್ತು. ಸೊ ನೋಡಿ ಆ ಕಡೆ ಇಡೀ ಒಂದು ನಿಮಿಷ ನಿಮಗೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸೊ ಆ ಕಡೆ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಅದು ಹಳೆ ಬ್ರಿಡ್ಜ್ ಅದು. ಇವಾಗಲೂ ಗಾಡಿಗಳು ಓಡಾಡ್ತಾ ಇದ್ದಾವೆ. ಸೊ ಜಾಸ್ತಿ ಏನು ಓಡಾಡಲ್ಲ, ಹ್ಯಾಂಡ್ ಪೋಸ್ಟ್ ಮತ್ತು ಬೆಳ್ಕೋಡಿಂದ ಕನೆಕ್ಟ್ ಆಗುವಂಥದ್ದು. ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗಿದೆ. ಸೊ ಬನ್ನಿ ಹೊರಡೋಣ. ನೀರು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಇದೇ ನೋಡಿ ಚಾಮರಾಜನಗರಕ್ಕೆ ಮತ್ತು ಕೊಯಮತ್ತೂರಿಗೆ ಕನೆಕ್ಟ್ ಆಗೋಂಥ ರೋಡು. ಸೊ ಫುಲ್ಲು NH ಹೈವೇ ಮಾಡಿದ್ದಾರೆ. ಚೆನ್ನಾಗಿದೆ ಗುರು ರೋಡು. ಅದು ಹಳೇದಕ್ಕೆ ಹೋಲಿಸ್ಕೊಂಡ್ರೆ ಹೊಸ ರೋಡೇ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಿಮಗೆ ಏನು ಲೆಫ್ಟಲ್ಲೂ ರೋಡ್ ಕಾಣ್ತಿದೆಯಲ್ಲ, ಸೊ ಇದು ಬಂದು ನಿಮಗೆ ಗಗನಚುಕ್ಕಿ ಬರಂಚುಕ್ಕಿ ಹೋಗುವಂಥ ರೋಡ್ ಅದು. ಸೊ ರೈಟ್ ಸೈಡಲ್ಲಿ ಕಾಣ್ತಿರೋಂಥ ರೋಡು ಒಂದೇ ರೋಡು, ಚಾಮರಾಜನಗರಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಮೊದಲಾಗಿದ್ದರೆ ಕೊಳ್ಳೇಗಾಲಕ್ಕೆ ಹೋಗಿ ಕೊಳ್ಳೇಗಾಲದಿಂದ ಇಲ್ಲಿಗೆ ಬರಬೇಕಾಗಿತ್ತು, ಚಾಮರಾಜನಗರಕ್ಕೆ ಹೋಗಬೇಕಾಗಿತ್ತು. ಸೊ ಇವಾಗಾದರೆ ಡೈರೆಕ್ಟ್ ಇದೆ. ಸೊ ನೋಡ್ಬೋದು, ಇನ್ನೇನು ಕೊಳ್ಳೇಗಾಲ ರೀಚ್ ಆಗ್ತಾಯಿದ್ದೀವಿ. ಕೊಳ್ಳೇಗಾಲ ಇನ್ನೊಂದು 6 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಸೊ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದಕ್ಕೆ ಫಸ್ಟು ಕೊಳ್ಳೇಗಾಲಕ್ಕೆ ಹೋಗಿ ಕೊಳ್ಳೇಗಾಲದಿಂದ ಮಧುನಹಳ್ಳಿ ಮೇಲೆ ಬರಬೇಕಿತ್ತು. ಸೊ
ಸೊ ಇವಾಗ ಆ ಥರ ಇಲ್ಲ. ಸೊ ನೋಡಿ ನಿಮಗೆ ಇಲ್ಲಿ ಆ ಬೋರ್ಡ್ ಕಾಣ್ಬೋದು, ಮಲೆ ಮಹದೇಶ್ವರಕ್ಕೆ ಅಂತ ಬೋರ್ಡ್ ಹಾಕೋರೆ. ಸೊ ಇವಾಗ ಒಂದು ಹೊಸ್ದಾಗಿ ರೋಡ್ ಮಾಡಿದ್ದಾರೆ. ಸೊ ಒಂದೇ ರೋಡ್ ಇದೆ ಇದು. ಸೊ ಇಲ್ಲಿಂದ ಡೈರೆಕ್ಟು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೋದು. ಸೊ ಗಾಡೀಲಿ ಬರೋಂಥವ್ರು ಮತ್ತು ಕಾರಲ್ಲಿ ಬರೋಂಥವ್ರಿಗೆ ಸುಲಭ ಆಗುತ್ತೆ, ಆರಾಮಾಗಿ ಹೋಗ್ಬೋದು. ಸೊ ಮಧುನಹಳ್ಳಿ ಮೇಲೆ ಬಂದಾಗ ಕೆಲವೊಂದು ಹಳ್ಳಿಗಳಲ್ಲಿ ಹಂಚಿನ ಮನೆಗಳು ಇವಾಗಲೂ ಇರೋದನ್ನು ನೋಡ್ಬೋದು ಅಷ್ಟೇ. ಸೊ ಕೊಳ್ಳೇಗಾಲ ಅಂದರೆ ಖುಷಿಯಾಗುತ್ತೆ ಗುರು, ನಾನು ಹುಟ್ಟು ಬೆಳೆದಂಥ ಊರಿದು. ಸೊ ಒಂಥರ ಕೇಳ್ತಿರೇ ಖುಷಿಯಾಗುತ್ತೆ. ಸೊ ನಮ್ಮೂರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇದೇ ಸಿಂಗನಲ್ಲೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಬೆಟ್ಟಕ್ಕೆ ಹೋಗುವಂಥವ್ರು ಪ್ರತಿಯೊಬ್ಬರು ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ. ಯಾಕೆ ಅಂತಂದರೆ ಮಹದೇಶ್ವರರು ಕುಂತೂರು ಮಠವನ್ನು ತೊರೆದು 77 ಮಲೆ ಕಡೆ ಹೊರಡುವಂಥ ಸಂದರ್ಭದಲ್ಲಿ ಒಂದು ಬಸವ ಅವರನ್ನು ಅಡ್ಡಗಟ್ಟುತ್ತೆ. ಯಾಕೆ ಅಂದರೆ ಸ್ವಾಮಿ ಇಲ್ಲೇ ನೆಲೆದಿಲ್ಲೋದಕ್ಕೆ. ಸೊ ಮಹದೇಶ್ವರರು ಬಸವಣ್ಣನಿಗೆ ಆಶೀರ್ವಾದ ಮಾಡ್ತಾರೆ. ಬರೋವಂಥ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ಇಲ್ಲಿಂದ 77 ಮಲೆಗೆ ಹೋಗುವಂಥ ದಾರಿನ ತೋರಿಸು ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹಿರಿಯರು ಹೇಳ್ತಾರೆ. ಸೊ ಆ ಆಶೀರ್ವಾದದಿಂದ ನೆಲೆ ನಿಂತಂಥ ಬಸವಣ್ಣನೇ ಈ ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನಿಮಗೆ ಅಲ್ಲಿ ಬನ್ನಿ, ಬಾಗ್ಲಾಕಿದೆ. ಸೊ ಆದರೂ ಪರವಾಗಿಲ್ಲ ತೋರಿಸ್ತೀನಿ. ಇದೇ ದೇವಸ್ಥಾನ ನೋಡಿ ಅದು. ಸೊ ಬನ್ನಿ ಹೊರಡೋಣ. ದೇವಸ್ಥಾನ ದರ್ಶನ ಮಾಡಿದ್ದಾಯಿತು. ಸೊ ಹೊಟ್ಟೆ ಎಸಿತಾ ಇದೆ, ಎಲ್ಲಾದರೂ ಬ್ರೇಕ್ ಹಾಕೊಂಡು. ಸೊ ಎಕ್ಸಾಕ್ಟಾಗಿ ಇವಾಗ 100ರಲ್ಲಿದ್ದೀವಿ ಈಗ. ಸೊ ಇವಾಗಷ್ಟೇ ಜಸ್ಟ್ ಟಿಫನ್ ಆಯಿತು. ಸೊ ಟೇಸ್ಟ್ ಚೆನ್ನಾಗಿದೆ, ವಿಸಿಟ್ ಮಾಡೋರು ಮಾಡ್ಬೋದು. ಸೊ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಸೊ ಬನ್ನಿ, ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 40-45 ಕಿಲೋಮೀಟ್ರನ್ನು ಇರಬೇಕು. ಸೊ ಹತ್ರನೇ ಇದೆ, ಬನ್ನಿ ಹೋಗೋಣ. ಸೊ ನಿಮಗೆ ಇಲ್ಲಿ ಏನು ಕಾಣ್ತಿದೆಯಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ರೋಡು. ಸೊ ಇದು ರಾಮಾಪುರಕ್ಕೆ ಹೋಗೋಂಥ ರೋಡು. ಅಂದರೆ ಈ ಕಡೆಯಿಂದನೂ ಬೆಟ್ಟಕ್ಕೆ ಕನೆಕ್ಟ್ ಆಗುತ್ತೆ ಒಂದು ರೋಡು. ಸೊ ಆ ರೋಡ್ ನನಗೆ ಗೊತ್ತಿಲ್ಲ, ರಾಮಪ್ಪನಕ್ಕೆ ಕನೆಕ್ಟ್ ಆಗೋಂಥ ರೋಡು. ಸೊ ಇತ್ತೀಚೆಗೆ ಏನು ಮಾಡಿದಾರಲ್ಲ ಸಫಾರಿ ರೋಡು, ಸೊ ಆ ರೋಡ್ಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಇನ್ನೊಂದು ವಿಷಯ ಏನಂದರೆ, ರೀಸೆಂಟಾಗಿ ಏನು ನೀವು ನ್ಯೂಸಲ್ಲಿ ನೋಡ್ತಾ ಇದ್ದೀರಲ್ಲ, 5 ಹುಲಿಗೆ ವಿಷ ಹಾಕಿ ಸಾಯಿಸಿದಂಥದ್ದು ಇದೇ ಜಾಗ ಅದು. ಸೊ ಗಾಯ್ಸ್, ನೀವು ನೋಡ್ಬೋದು ಈ ಫಾರೆಸ್ಟ್ ಬಂದು ಮಲೆ ಮಹದೇಶ್ವರ ಅಭಯಾರಣ್ಯಕ್ಕೆ ಸೇರಿಕೊಳ್ಳೋಂಥ ಜಾಗ ಇವೆಲ್ಲ. ಸೊ ಕಾವೇರಿ ನದಿ ಈ ಬೆಟ್ಟಗಳನ್ನೆಲ್ಲ ದಾಟ್ಕೊಂಡು ಬರೋವಂಥದ್ದು. ಹೌದು, ಈಗ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಸೊ ನಾವು ತಾಳ್ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಸೊ ನೋಡಿ ಕಾಣ್ತಾ ಇದೆ ಅಲ್ಲಿಂದನೇ. ಬನ್ನಿ, ಅಲ್ಲೋಗಿ ಗಾಡಿ ಸೈಡ್ ಹಾಕಿ ಧೂಪ ಹಾಕ್ಬಿಟ್ಟು ಹೋಗೋಣ ಬನ್ನಿ. ಸೊ ಫಸ್ಟ್ ಈ ಗಾಡಿ ಸೈಡ್ ಹಾಕೋಣ ಇರಿ. ಸೊ ಎಲ್ಲರೂ ಕಾಪಾಡಪ್ಪ. ಸೊ ಫೈನಲಿ ಧೂಪ ಹಾಕಿದ್ದಾಯಿತು. ಸೊ ಬನ್ನಿ ಇಲ್ಲಿಂದ ಹೊರಡೋಣ. ಏನೋ ಗೊತ್ತಿಲ್ಲ, ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬನ್ನಿ ಹೋಗೋಣ ಇಲ್ಲಿಂದ. ಅಯ್ಯೋ ಎಲ್ಲೋಯ ಬರ್ತಾ ಇದೆಯಾ ಗಾಡಿ? ಸೊ ಯಾವುದೋ ಒಂದು ಬಸ್ ಬೇರೆ ಕೆಟ್ಟು ನಿಂತಿದೆ. ಸೊ ಈ ಟೈಮಲ್ಲಿ ಕೆಟ್ಟು ನಿಂತರೆ ಏನು ಅನ್ಸಲ್ಲ, ಅಮಾವಾಸ್ಯೆ ಟೈಮಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎಲ್ಲ ಫುಲ್ಲು ಜಾಮ್ ಆಗಿರುತ್ತೆ ಬ್ರೋ. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಆ ಟೈಮ್ ಹೋಗೋಕ್ಕೆ. ವೆಯ್ಟ್ ಮಾಡಿ ಹೋಗ್ಬೇಕಾಗುತ್ತೆ. ಸೊ ಚಾಮರಾಜನಗರ ಜನ ಮಾದಪ್ಪನ ಎಷ್ಟು ನಂಬ್ತಾರೆ ಅಂತಂದರೆ, ಸೊ ಕಷ್ಟ ಆಗಲಿ ಸುಖ ಆಗಲಿ ಫಸ್ಟ್ ಬರೋದೇ ಮಾದಪ್ಪನ ದರ್ಶನಕ್ಕೆ. ಈಗ ಯಾರು ಕಷ್ಟ ಬಂತು ಅಂತಂದರೆ ಮಾದಪ್ಪನ ಮೇಲೆ ಎಲ್ಲನೂ ಹಾಕ್ಬಿಡ್ತಾರೆ. ಸೊ ನೀನು ನೋಡ್ಕೋಬೇಕು ಅಂದ್ಬಿಟ್ಟು. ಸೊ ಅಷ್ಟು ನಂಬ್ತಾರೆ ಗುರು. ಏನೋ ಒಂಥರ ಖುಷಿ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋದ್ರೆ ಏನೋ ಒಂಥರ ನೆಮ್ಮದಿ ಸಿಕ್ದಂಗೆ ಆಗುತ್ತೆ. ಸೊ ಇನ್ನೇನು ನೋಡ್ಬೋದು, ಈ ಬೆಟ್ಟ ಇಳಿದ ತಕ್ಷಣ ನಮಗೆ ದೇವಸ್ಥಾನ ಸಿಗುತ್ತೆ. A few moments later. ಹಾಂ, ಯಾವ ಕಡೆ ಇದೆ ಇವರು ಪಾರ್ಕಿಂಗು? Straight under.
ಮಾಡಿದ್ದಾಯಿತು. ಸೊ ಪಾರ್ಕಿಂಗ್ ಇಲ್ಲೆಲ್ಲ ಫುಲ್ಲಾಗಿದೆ. ನೋಡಿದ್ರೆ ಇವತ್ತು ಫುಲ್ ರಶ್ ಇರೋ ಥರ ಕಾಣುತ್ತೆ. ಸೊ ನೋಡಿ, ಟೂ ವೀಲರ್ ಆಲ್ರೆಡಿ ಫುಲ್ ಪಾರ್ಕಿಂಗ್ ಆಗಿಬಿಟ್ಟಿದೆ, ಜಾಗ ಇಲ್ಲ. ಸೊ ಬನ್ನಿ ಮುಂದೆ ನೋಡೋಣ. ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಸೊ ಇಲ್ಲೂ ಕೂಡ ಜಾಗ ಇಲ್ಲ ಅಂತ ಕಾಣುತ್ತೆ. ಸೊ ಬನ್ನಿ, ಎಲ್ಲರೂ ಮುಂದೆ ಜಾಗ ಇದ್ದರೆ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ. ಜಾಗ ಇಲ್ದಿರೋ ಥರ ಕಾಣುತ್ತೆ. ಸೊ ಗಾಡಿ ಪಾರ್ಕಿಂಗ್ ಮಾಡಿದ್ದಾಯಿತು. ಪೂಜೆ ಮಾಡಿಸೋದಕ್ಕೆ ಪೂಜೆ ಸಾಮಾನು ತೊಗೊಂಡಿದ್ದು. ಸೊ ಬನ್ನಿ, ಇಲ್ಲಿ ಧೂಪ ಹಾಕ್ಬಿಟ್ಟು ದರ್ಶನ ಮಾಡೋದಕ್ಕೆ ಹೋಗೋಣ. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇದೆ ಅಂತ ಕಾಣುತ್ತೆ. ನೋಡಿ, ಅಲ್ಲಿ ತುಂಬ ರಶ್ ಇದ್ದಾವೆ. ಸೊ ಈ ಕಡೆ ಏನೋ ಹೊಸ್ದಾಗೇನೋ ಕಟ್ತಾ ಇದ್ದಾರೆ ಅವರು. ಮೊದಲು ಬಂದಾಗದ್ದೇನು ಇರಲಿಲ್ಲ. ಸೊ ಇವಾಗೇನೋ ಹೊಸ್ದಾಗಿ ಕಟ್ತಾ ಇದ್ದಾರೆ. ಬನ್ನಿ ದರ್ಶನಕ್ಕೆ ಹೋಗೋಣ. ದರ್ಶನ ಮಾಡಿದ್ದೆಲ್ಲ ಆಯಿತು. ಸೊ ಗಾಡಿ ಪೂಜೆ ಮಾಡಿಸ್ಬೇಕಂತ ಪೂಜೆ ಮಾಡಿಸ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಗಾಡಿ ಪೂಜೆ ಮಾಡಿಸಿ. ಸೊ ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಹಿಂದೆ ನೋಡ್ಬೋದು ನೀವು, ಮಳೆ ಬರ್ತಾಯಿದೆ. ಸೊ ಹಿಂದೆ ವ್ಯೂ ನೋಡಿ ಯಾಕೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಿದೆ ವ್ಯೂ. ಎಲ್ಲ ಫುಲ್ ಬೆಟ್ಟ ಇರೋದ್ರಿಂದ ಫಾಗ್ ಅಂತೂ ಫುಲ್ ತುಂಬಿದೆ. ಸೊ ಪೂಜೆ ಮಾಡಿಸಿದ್ದೆಲ್ಲ ಮುಗೀತು. ಸೊ ಬನ್ನಿ ಬೆಂಗಳೂರು ಕಡೆ ಹೊರಡೋಣ. ಇನ್ನು ಮುಂದೆ ನನ್ನ ಅಕೌಂಟಲ್ಲಿ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ID ಹಾಕಿದ್ದೀನಿ. ಸೊ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.